ಹಾಯ್, ಇವತ್ತಿನ ನನ್ನ ವಿಡಿಯೋ ಬಂದು ಒಂದು ಒಳ್ಳೆ ಮೋಟಿವೇಶ್ನಲ್ಲಿ ನಾನು ಏನು ರೀತಿ ಪಾಠ ಕಲಿತೆ, ಯಾವುದ್ರ ಬಗ್ಗೆ ಎಲ್ಲ ತಿಳ್ಕೊಂಡೆ, ಇಷ್ಟೆಲ್ಲ ಜೀವನದಲ್ಲಿ ಕಷ್ಟಪಟ್ಟು ಇದ್ದೆ, ಎಲ್ಲರ ಬಗ್ಗೆನೂ ಯಾವ ರೀತಿ ನಾನು ತಿಳ್ಕೊಂಡು ಜೀವನನ ನುಗ್ಗಿ ಇದು ಮಾಡಿದೆ ಅಂತ, ಮತ್ತು ದೇವ್ರ ಪಾತ್ರೆನ 5 ನಿಮಿಷದಲ್ಲಿ ತೊಳ್ಕೊಳ್ಳೋದನ್ನ ಯಾವ ರೀತಿ ಅಂತ ತೋರಿಸ್ಕೊಟ್ಟಿದ್ದೀನಿ. ದೇವ್ರ ಮನೇನ ಯಾವ ರೀತಿ ಕ್ಲೀನ್ ಮಾಡ್ಕೊಳ್ಳೋದು, ಯಾವ ರೀತಿ ಪೂಜೆ ಮಾಡ್ಕೊತೀನಿ, ಮತ್ತು ಮನೆಗೆ ಹೊಸ ಸೋಫಾನ ತೊಗೊಬಂದ್ವಿ. ಅದು ಕೂಡ ಭಾಳ ಖುಷಿ ಕೊಟ್ಟಿದೆ ನನಗೆ ಇವತ್ತಿನ ದಿನ ಅಂತ ಹೇಳ್ಬೋದು. ಎಷ್ಟು ಪ್ರೈಸ್ ಆಯಿತು, ಯಾವ ರೀತಿ ಇದೆ ಸೋಫಾ ಅನ್ನೋದೆಲ್ಲ ಕಂಪ್ಲೀಟ್ ಈ ವಿಡಿಯೋದಲ್ಲಿ ನೋಡ್ಬೋದು ನೀವು. ಬನ್ನಿ ಹೋಗೋಣ. ಹಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮೀ ನಿಲಯ. ನಾನು ಲಕ್ಷ್ಮಿ ಮಾತಾಡ್ತಾ ಇರೋದು. ಯಾರೆಲ್ಲ ಮೊದಲನೇ ಸರಿ ನನ್ನ ಚಾನಲ್ನ ನೋಡ್ತಿದ್ರು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ, ನಾನು ಇವಾಗ ಆಫ್ಟರ್ನೂನ್ ವ್ಲಾಗ್ನ ಮಾಡ್ತಾಯಿದ್ದೀನಿ. ಬೆಳಿಗ್ಗೆನೇ ಇಷ್ಟೊತ್ತಿಗೆ ವಾರ ಆಗಬೇಕಾಗಿತ್ತು, ಬಟ್ ಆದರೆ ನನಗೆ ಸ್ವಲ್ಪ ಹೆಡ್ಡೇಕ್ ಪೇಯ್ನ್ ಇದ್ದಿದ್ದರಿಂದ ಈವ್ನಿಂಗ್ನ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಲೇಟಾಗಿ ಎದ್ದೆ ಇವತ್ತು. ಹಾಗಾಗಿ ಇವಾಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಸಂಜೆ ದೀಪ ಹಚ್ಚೋಣ ಅಂತ ಇಲ್ಲಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಬನ್ನಿ, ಇಲ್ಲಿಂದ ವ್ಲಾಗ್ ಒಳಗಡೆ ಹೋಗೋಣ. ಹಾಯ್ ಅಲ್ವಾ, ಹಾಯ್ ಹಾಯ್ ಅಲ್ವ, ಇವನ್ನೆಲ್ಲ ಏನಿಲ್ಲ. ಇದು ಜೀವನದಲ್ಲಿ ಅವ್ರು ಬೈದರು ಇವ್ರು ಬೈದರು ಅಂತ ತುಂಬಾ ಯೋಚನೆ ಮಾಡೋರಿಗೆ ಈ ವ್ಲಾಗು. ನಾನು ಕೂಡ ಯೋಚನೆ ಮಾಡ್ತಾಯಿದ್ದೆ, ತುಂಬಾ ಯೋಚನೆ ಮಾಡ್ತಾಯಿದ್ದೆ ಅಂತ ಹೇಳ್ಬೋದು. ನನಗೇನಂದರೆ ಯಾರು ಏನೂ ಅನ್ನಬಾರ್ದು ಅನ್ನೋ ರೀತಿ ಜಾಸ್ತಿ ನಾನು ತುಂಬ ಥಿಂಕ್ ಮಾಡೋದು. ಯಾರಾದರೂ ಏನಾದರೂ ಅಂದ್ಬಿಟ್ರೆ ಅಲ್ಲೇ ಒಂಥರ ಸ್ಟಿಕ್ ಆನ್ ಆಗಿಬಿಟ್ಟು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ ನಾನು. ಎಲ್ಲರೂ ಅದೇ ಥರನೇ, ಯಾರಾದರೂ ಏನಾದರೂ ಅಂದ್ಬಿಟ್ರೆ ಒಂಥರ ಬೇಜಾರು ಮಾಡಿಕೊಂಡು ಅದೇ ರೀತಿಯಾಗಿ ಯೋಚನೆ ಮಾಡಿಕೊಂಡು ಕೊರಗ್ತಾ ಇರ್ತೀವಿ ಒಳಗಡೆ. ಅದಕ್ಕೆ ಚಿಂತೆಗೆ ಮದ್ದಿಲ್ಲ ಅಂತ ಹೇಳ್ತಾರಲ್ಲ, ಚಿಂತೆ ಮಾಡಬಾರ್ದು, ಯಾವುದ್ರ ಬಗ್ಗೆನೂ ಯೋಚನೆ ಮಾಡಬಾರ್ದು ಅಂತ ಹೇಳ್ತಾರಲ್ಲ, ಅದು ನಿಜಾನೇ. ಜಾಸ್ತಿ ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ದೆ ಬರೀ ನಮ್ಮ ಬಗ್ಗೆನೇ ನಾವು ಯೋಚನೆ ಮಾಡಬೇಕು. ಹೇಗೆ ಇದ್ರೂ ಮಾತಾಡ್ತಾರೆ. ಎಷ್ಟೇ ಚೆನ್ನಾಗಿ ನೀವು ಹೊಂದಾಣಿಕೆಯಿಂದ ಎಲ್ಲ ಜಾಗದಲ್ಲೂ ಹೊಂದಿಸ್ಕೊಂಡು ಮೆಚ್ಚಿಸ್ಕೊಂಡು ಹೋಗೋದಕ್ಕಾಗೋದಿಲ್ಲ ಲೈಫಲ್ಲಿ ಅಂತ ನಾನು ಕಲ್ತಿರುವಂಥ ಪಾಠ. ನನಗೆ ಎಷ್ಟು ತಿಳಿದಿದೆಯೋ ಅಷ್ಟನ್ನು ಮಾತ್ರ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾವ ರೀತಿ ನಾವು ಅವ್ರು ಬೈದರು ಇವ್ರು ಬೈದರು ಅಂತೆಲ್ಲ ಯೋಚನೆ ಮಾಡದೆ, ಸ್ಟಿಕ್ ಆನ್ ಆಗದೆ ನಾವು ಯಾವ ರೀತಿ ಸಾಗಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಹೇಳ್ಕೊಂಡು ಹೋಗ್ತಿದ್ದೀನಿ. ನಾನು ಯಾವ ರೀತಿ ಯೋಚನೆ ಮಾಡಿದೆ, ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ನಾನು ಯಾವ ರೀತಿ ಸಾಗ್ತಿದ್ದೀನಿ ಅನ್ನೋದ್ರ ಬಗ್ಗೆ ಮಾತ್ರ ಹೇಳ್ತಾ ಹೋಗ್ತಾ ಇದ್ದೀನಿ. ನಾನು ಅದೇ ರೀತಿ ಯೋಚನೆ ಮಾಡ್ತಿದ್ದೆ ಪ್ರತಿಯೊಂದಕ್ಕೂ. ಯಾರಾದರೂ ಬೈದುಬಿಟ್ರೆ ಭಾಳ ಕೊರಗ್ತಿದೆ, ಭಾಳ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಒಂಥರ ಬೇಜಾರಾಗ್ತಿತ್ತು. ನನ್ನನ್ನು ನಾನು ಬದಲಾಯಿಸ್ಕೋಬೇಕು ಅಂತ ತುಂಬಾ ಬರೀ ಎಲ್ಲರ ಹತ್ರನೂ ಒಂಥರ ಮೇಲೆ ಬಿದ್ದು ಮಾತಾಡೋದು. ಕೆಲವೊಂದು ರಿಲೇಷನ್ಶಿಪ್ಪಲ್ಲಿ ನಾವು ಅವ್ರನ್ನ ಉಳಿಸ್ಕೊಳ್ಳೋಕೆ ಹೋದರೂ ಕೂಡ ಅವರು ಉಳಿಸ್ಕೊಳ್ಳೋದಿಲ್ಲ. ಒಂಥರ ನಾವು ಎಷ್ಟೇ ಅವ್ರನ್ನ ಮೇಲೆ ಬಿದ್ದು ಮಾತಾಡ್ಸೋಕೆ ಹೋದರೂ ಕೂಡ ಅವರು ನಮ್ಮನ್ನ ಮಾತಾಡ್ಸಲ್ಲ. ತುಂಬ ನೆಗ್ಲಿಜೆನ್ಸಿ ಮಾಡ್ತಾರೆ ಅಂತಲೇ ಹೇಳ್ಬೋದು. ಅವರು ನೆಗ್ಲಿಜೆನ್ಸಿ ಮಾಡಿದಾಗ ನಮಗಾಗೋ ನೋವುಗಳು ತುಂಬಾ ಇರುತ್ತೆ. ಹಾಗಾಗಿ ನಾನು ಯಾಕೆ ಅವರಿಂದ ನಮಗೇನು ಸಿಗುತ್ತೆ, ನಾನು ಸಿಕ್ಕಾಪಟ್ಟೆ ಕೆಲವೊಂದು ರಿಲೇಷನ್ಶಿಪ್ನ ಉಳಿಸ್ಕೋಬೇಕು, ಯಾವುದೇ ರೀತಿ ಕಳ್ಕೋಬಾರ್ದು ಅಂಥೇಳಿ ಸಿಕ್ಕಾಪಟ್ಟೆ ನಾನು ಉಳಿಸ್ಕೊಳ್ಳಿಕ್ಕೆ ಕೆಲವೊಂದು ಪ್ರಯತ್ನ ಪಟ್ಟಿದ್ದೀನಿ. ಪಾರ್ಟ್ ಆಫ್ 2 ಲೈಫಲ್ಲಿ ಅಂತ ಹೇಳ್ತೀನಿ. ಬಟ್ ಆದರೆ ಅಲ್ಲಿ ಯಾರೂ ಕೂಡ ಉಳಿಸ್ಕೊಳ್ಳಿಲ್ಲ. ಈಗ ನನ್ನನ್ನು ನಾನೇ ಬದಲಾಯಿಸ್ಕೊಂಡಿದ್ದೀನಿ. ಎಷ್ಟೇ ಮಾಡಿದ್ರು ಅಷ್ಟೇ, ಏನೇ ಮಾಡಿದ್ರು ಅಷ್ಟೇ. ಎಲ್ಲರ ಗುಣ ಸ್ವಭಾವನೂ ಒಂದೇ ಥರ ಇರೋಲ್ಲ. ನನ್ನ ಸ್ವಭಾವನೂ ಬೇರೆ ಇರುತ್ತೆ. ಒಬ್ಬೊಬ್ಬರ ಸ್ವಭಾವ ಒಂದೊಂದು ರೀತಿ ಇರುತ್ತೆ. ನಾವು ಹೋಗಿ ಅವ್ರನ್ನ ಬದಲಾಯಿಸೋದಕ್ಕಾಗೋದಿಲ್ಲ ಅನ್ನೋ ಪಾಠನೂ ಕಲಿತೆ ನಾನು. ನಾವು ಬೇರೆಯವ್ರನ್ನ ಬದಲಾಯಿಸೋ ಬದಲು ನಮ್ಮನ್ನು ನಾವು ಬದಲಾಯಿಸ್ಕೊಂಡ್ರೆ ಓಕೆ. ನಾವು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ದೆ ನಮ್ಮ ಲೈಫ್ನ ನಾವು ಲೀಡ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅನ್ನೋದನ್ನು ಕೂಡ ಕಲಿತೆ. ಬೇರೆಯವ್ರಿಗೋಸ್ಕರ ಯೋಚನೆ ಮಾಡಿಕೊಂಡು ಕೂತ್ಕೊಂಡು ನಾನು ಸಿವಿಯರ್ ಡಿಪ್ರೆಷನ್ಗೆಲ್ಲ ಹೋಗಿದ್ದೆ. ನಿಜವಾಗ್ಲೂ ನನಗೆ ಅನಿಸುತ್ತೆ, ನಾನು ಎಂಥ ದೊಡ್ಡ ಕೆಲಸ ಮಾಡ್ಕೊಂಡಲ್ಲ, ಬರೀ ಬೇರೆಯವ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಅವ್ರಿಗೆ ಸಹಾಯನ ಮಾಡೋ ಬದಲು ನನ್ನ ಲೈಫ್ನ ನಾನೇ ಲೀಡ್ ಮಾಡ್ಬೋದಲ್ಲ. ಯಾಕೆ ಬೇರೆಯವ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಕು? ನನ್ನ ಜೀವನನ ನಾನೇ ಕಟ್ಕೋಬೋದಲ್ವ? ಯಾಕೆ ಅವ್ರನ್ನೆಲ್ಲ ಇವಾಗ ನನ್ನನ್ನು ನಾನೇ ಬದಲಾಯಿಸ್ಕೊಂಡಿದ್ದೀನಿ ಹೇಳ್ಬೇಕಂದ್ರೆ. ಬರೀ ಅವರು ಈ ಥರ ಮಾಡ್ತಾರೆ, ಇವ್ರು ಯಾಕೆ ಈ ರೀತಿ ಇದ್ದಾರೆ, ಅವ್ರು ಇರೋದೇ ಹಾಗೆ, ಅವ್ರ ಪಾಡಿಗೆ ಅವ್ರು ಇರಲಿ, ನಮ್ಮ ಪಾಡಿಗೆ ನಾವು ಜೀವನ ಮಾಡೋಣ ಅನ್ನೋದನ್ನು ಕಲಿತೆ. ನಿಜ ಹೇಳ್ಬೇಕಂದ್ರೆ ಯಾವಾಗ ಕಲಿತೆ, ನಾನು ಬಾಣಂತನದಲ್ಲಿ ಸಿಕ್ಕಾಪಟ್ಟೆ ಯೋಚನೆ ಮಾಡಿಬಿಟ್ಟೆ. ನನ್ನ ಜೀವನದಲ್ಲಿ ಬಾಣಂತನದಲ್ಲಿ ಯೋಚನೆಗಳು ಇವೆಲ್ಲ ಮಾಡಬಾರ್ದು ಅಂತ ನನಗೆ ಬುದ್ಧಿ ಕೆಟ್ಟಿದ ಮೇಲೆ ನಾನು ಅನಾರೋಗ್ಯದಲ್ಲಿ ಯೋಚನೆಗೆ ಬಿದ್ದು ಅನಾರೋಗ್ಯ ಎಲ್ಲ ತರಿಸ್ಕೊಂಡು ಅನಾರೋಗ್ಯ
ಬಂದು ಯೋಚನೆದಿಂದ ಡಿಪ್ರೆಷನ್ಗೆ ಹೋಗಿ ಸಿವಿಯರ್ ಡಿಪ್ರೆಷನಲ್ಲೆಲ್ಲ ಬಿದ್ದು ಎದ್ದು ಬ್ರೈನಲ್ಲಿ ಬ್ಲಡ್ ಕ್ಲಾಟ್ ಆಗಿ ಸಿಕ್ಕಾಪಟ್ಟೆ ಅನಾರೋಗ್ಯ ಬಂದಮೇಲೆ ನನಗೆ ಬುದ್ಧಿ ಬಂತು ಅಂತ ಹೇಳ್ಬೋದು. ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರಂದರೆ ಆವಾಗ ಗೊತ್ತಾಯಿತು ಮನುಷ್ಯನಿಗೆ ಎಲ್ಲ ಆರೋಗ್ಯವಾಗಿದ್ದರೆ ಮಾತ್ರನೇ ಬೆಲೆ ಕೊಡ್ತಾರೆ, ಇಲ್ಲ ಅಂದರೆ ಬೆಲೆ ಕೊಡಲ್ಲ. ಯಾಕೆ ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕು, ನಾನಾಯಿತು, ನನ್ನ ಜೀವನ ಆಯಿತು, ನನ್ನ ಮಕ್ಕಳಾಯಿತು ಅಂತ ಬದುಕಬೇಕು. ಯಾರೂ ನಮಗೆ ಬಂದು ನೋಡೋದಿಲ್ಲ. ನಾವು ಚೆನ್ನಾಗಿರಬೇಕು, ನಾನು ಚೆನ್ನಾಗಿರಬೇಕು ಅನ್ನೋದನ್ನು ನಾನು ಕಲ್ತ್ಕೊಂಡು ನನ್ನನ್ನು ನಾನು ಪ್ರೀತಿಸೋಕ್ಕೆ ಸ್ಟಾರ್ಟ್ ಮಾಡಿದೆ. ನನ್ನಲ್ಲಿ ಏನು ಕೊರತೆ ಇದೆ, ನನಗೇನು ಬೇಕು ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಹೇಗಿದ್ದರೂ ಮಾತಾಡ್ತಾರೆ, ಏನಂದರೂ ಮಾತಾಡ್ತಾರೆ, ಯಾರೂ ಬದಲಾಯಿಸೋದಕ್ಕಾಗಲ್ಲ. ಇಲ್ಲಿ ನನ್ನನ್ನು ಕೂಡ ಯಾರೂ ಬದಲಾಯಿಸೋಕ್ಕಾಗಲ್ಲ. ನನ್ನ ಸ್ವಭಾವನೂ ಒಂದು ರೀತಿ ಇರ್ಬೋದು. ಯಾರ್ಯಾರು ಇಷ್ಟ ಆಗ್ತಾರೆ. ಇವಾಗ ನಮಗೆ ತುಂಬ ನೋವು ಕೊಡ್ತಿದ್ದಾರೆ ಅಂದರೆ ನಾವು ಅವರಿಂದ ದೂರ ಇರೋದೇ ವಾಸಿ. ಇಲ್ಲಿ ನಾನು ದೇವ್ರ ಪಾತ್ರೆನ 5 ನಿಮಿಷದಲ್ಲಿ ತೊಳೆಯೋದು ಸೀಕ್ರೆಟ್ ಅಂತಲೇ. ಫಸ್ಟೆಲ್ಲ ತುಂಬಾ ಕಷ್ಟಪಡ್ತಿದ್ದೆ ದೇವ್ರ ಪಾತ್ರೆ ತೊಳೆಯೋದಕ್ಕೆ. ವಿತಿನ್ 5 ಮಿನಿಟ್ಸಲ್ಲಿ ತೊಳಿಬೋದು. ಸಬೀನಾ ಮತ್ತು ನಿಂಬು ಉಪ್ಪನ್ನ ಯೂಸ್ ಮಾಡಿ ನಾನು ದೇವ್ರ ಪಾತ್ರೆನ ತೊಳ್ಕೊತಾ ಇದ್ದೀನಿ. ನಿಂಬು ಉಪ್ಪನ್ನ ಸ್ವಲ್ಪ ಬಿಸಿನೀರಲ್ಲಿ ಈ ರೀತಿ ನಿಂಬು ಉಪ್ಪನ್ನ ಹಾಕ್ಕೊಂಬಿಟ್ಟು ಎಲ್ಲ ಪಾತ್ರೆನೂ ನೆನೆಸಿ ಇಟ್ಬಿಡ್ತೀನಿ. ಪ್ರತಿ ವೀಕು ನಾನು ಇದೇ ರೀತಿ ನಾನು ವಾಶ್ ಮಾಡ್ಕೊಳ್ಳೋದು ದೇವ್ರ ಪಾತ್ರೆನ. ಈ ರೀತಿ ಒಂದು ಸಿಂಪಲ್ ಟ್ರಿಕ್ನ ಕಲ್ತ್ಕೊಂಡೆ ಅಂತಲೇ ಹೇಳ್ಬೋದು. ಬೇಗನೆ ಈಸಿಯಾಗಿ ತೊಳ್ಕೊಂಬಿಡ್ಬೋದು. ನಿಂಬು ಉಪ್ಪಲ್ಲಿ ನೆನೆಸ್ಬಿಟ್ಟು ತೊಳೆಯೋದ್ರಿಂದ ಪಾತ್ರೆಗಳು ಕೂಡ ಬೇಗನೆ ಕ್ಲೀನ್ ಆಗುತ್ತೆ ಅಂತಲೇ ಹೇಳ್ಬೋದು. ವಿತಿನ್ 5 to 10 ಮಿನಿಟ್ಸ್ ಒಳಗಡೆ ಇಷ್ಟೆಲ್ಲ ಪಾತ್ರೆಗಳನ್ನ ತೊಳೆದು ಜೋಡಿಸಿ ದೇವ್ರ ಮನೆ ಹತ್ರ ಇಟ್ಕೋಬೋದು. ಯಾಕಂದರೆ ಟೈಮ್ ತುಂಬಾ ಸ್ಪೀಡಾಗಿದೆ ನನಗೆ ಹೇಳ್ಬೇಕಂದ್ರೆ. ನನ್ನ ಮಗನ ನೋಡ್ಕೋಬೇಕು, ಮನೇಲಿ ಎಲ್ಲ ಕೆಲಸ ಮಾಡ್ಕೋಬೇಕು, ಅಡುಗೆ ಮಾಡಬೇಕು. ಅದರಿಂದ ನಾನು ಈ ಥರ ಒಂದು ಸಿಂಪಲ್ಲಾಗಿ ಇವಾಗ ಕಲ್ತಿರೋವಂಥದ್ದು. ಮೇಲ್ಗಡೆ ಮನೆ ಆಂಟಿ ಇದೇ ರೀತಿ ವಾಶ್ ಮಾಡೋದ್ರಿಂದ ನೋಡಿಕೊಂಡೆ ಸ್ವಲ್ಪ ಬೇಗನೆ ಕ್ಲೀನ್ ಆಗ್ತಿದೆಯಲ್ಲ ಪರವಾಗಿಲ್ಲ ಅಂತೇಳಿ ಈ ಟೆಕ್ನಿಕಲ್ಲಿ ತೊಳ್ಕೊತಾ ಇದ್ದೀನಿ. ನಿಂಬು ಉಪ್ಪನ್ನ ಯೂಸ್ ಮಾಡಿಕೊಂಡು ನಿಂಬು ನೀರಲ್ಲಿ ನಿಂಬು ಉಪ್ಪು ಎಲ್ಲ ಪ್ರಾವಿಷನ್ ಸ್ಟೋರಲ್ಲಿ ಸಿಗುತ್ತೆ. ಜಸ್ಟ್ ನಾವು ಮಾಮೂಲಿ ಪಾತ್ರೆಗೆ ಯೂಸ್ ಮಾಡ್ತೀವಲ್ಲ ಅದೇ ಸಬ್ಬೀನನ್ನು ಹಾಕಿ ಯೂಸ್ ಮಾಡ್ತಾಯಿದ್ದೀನಿ ದೇವ್ರ ಪಾತ್ರೆ ತೊಳಿಲಿಕ್ಕೆ. ಚೆನ್ನಾಗಿದೆ. ಲೈಟಾಗಿ ಸ್ಕ್ರಬ್ ಮಾಡಿದ್ರು ಸಾಕು, ಕ್ಲೀನ್ ಆಗಿಬಿಡುತ್ತೆ ನಿಜವಾಗ್ಲೂ ಹೇಳ್ಬೇಕಂದ್ರೆ. ಮುಂಚೆ ಎಲ್ಲ ಜಾಸ್ತಿ ನಿಂಬೆಣ್ಣೆಲ್ಲ ಹಾಕಿ ತಿಕ್ಕೊಂಡು ಕೂತ್ಕೊಂಡು ವಾಶ್ ಮಾಡ್ತಿದ್ದೆ. ಈಗೆಲ್ಲ ಅಷ್ಟು ಟೈಮ್ ಕೂಡ ಇಲ್ಲ, ತುಂಬ ಬ್ಯುಸಿಯಾಗಿದೆ ನನ್ನ ಲೈಫು. ಹಾಗಾಗಿ ಬಂದು ಈ ರೀತಿ ಸ್ಪೀಡಾಗೆಲ್ಲ ತೊಳ್ಕೊಂಬಿಡ್ತಾ ಇದ್ದೀನಿ. ಇದು ನೋಡಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೆಗ್ದು ಇಟ್ಟಿರೋಂಥದ್ದು ಬಿಂದಿಗೆ, ಮೇಲೆ ಎತ್ತೇ ಇಟ್ಟಿಲ್ಲ. ಸರಿ ನಿಂಬು ಉಪ್ಪು ಇದೆಯಲ್ಲ ಸ್ವಲ್ಪ ಸಬ್ಬೀನ ಇದೆ ಅಂತೇಳಿ ಅದು ಕೂಡ ವಾಶ್ ಮಾಡಿ ಮೇಲೆ ಇಟ್ಬಿಡೋಣ ಅಂತೇಳಿ ಇದನ್ನು ಕೂಡ ವಾಶ್ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ಬೇಗನೆ ಈಸಿಯಾಗಿ ಆಗುತ್ತೆ. ನೀವು ಇದೇ ರೀತಿಯಾಗಿ ನಿಂಬು ಸಬ್ಬೀನ ಹಾಕಿ ಉಜ್ಜಿ ಪ್ರತಿ ವೀಕು ತೊಳ್ಕೊಂಬಿಡಿ. ಇದೊಂದು ಟ್ರಿಕ್ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಪಾತ್ರೆನ ಎಲ್ಲ ವಾಶ್ ಮಾಡ್ಕೊಂಡೆ. ಬನ್ನಿ ತಿರ್ಗಾ ಮತ್ತೆ ಹೋಗೋಣ. ನಾನು ಕಲ್ತಿರೋಂಥ ಪಾಠಗಳನ್ನ ನಿಮ್ಮ ಜೊತೆ ಹೇಳ್ಕೊತಾ ಇದ್ದೀನಿ. ಸಿವಿಯರ್ ಡಿಪ್ರೆಷನಲ್ಲಿ ಒದ್ದಾಡ್ತಿರುವಾಗ ಎಷ್ಟು ಚೆನ್ನಾಗಿ ನೋಡಿಕೊಂಡ್ರು ಅಂದರೆ ನಿಜ ನಾಟಕ ಅಂತೆಲ್ಲ ಹೇಳಿದ್ರು. ಬ್ರೈನಲ್ಲಿ ಬ್ಲಡ್ ಕ್ಲಾಟ್ ಆಗಿದೆ ಅಂದವು ಕೂಡ ಯಾರೂ ಸರಿಯಾಗಿ ನನ್ನ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂತಲೇ ಹೇಳ್ಬೋದು. ನಾನು ಅಂಥ ಸಮಯದಲ್ಲಿ ಏನು ಮಾಡಿದೆ, ಡಿಪ್ರೆಷನಿಂದ ಹೇಗೆ ಬಂದೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ನನಗೆ ಏನಾಗ್ತಿತ್ತಂದರೆ ಸರಿಯಾಗಿ ಬಾಣಂತನ ಮಾಡ್ಕೊಂಡಿರಲಿಲ್ಲ. ನನ್ನ ಮಗಳು ಹುಟ್ಟಿದ ಒಂದು 4 ತಿಂಗಳಿಗೆಲ್ಲ ಬಾಣಂತನ ಮುಗಿಸ್ಕೊಂಡ್ಬಿಟ್ಟಿದೆ ಹೇಳ್ಬೇಕಂದ್ರೆ. ತಣ್ಣೀರೆಲ್ಲ ಮುಟ್ಕೊಂಡು ಮಗುನೂ ಕೂಡ ನಾನು ಒಬ್ಬಳೇ ಕೇರ್ ಮಾಡಿಕೊಂಡು ಸಿಕ್ಕಾಪಟ್ಟೆ ಯೋಚನೆ ಮಾಡಿಬಿಟ್ಟೆ ಅಂತಲೇ ಹೇಳ್ಬೋದು. ಯೋಚನೆ ಮಾಡಬಾರ್ದು. ಏನಕ್ಕೂ ಏನೇ ಕಷ್ಟಗಳು ಬರಲಿ ಎದುರಿಸ್ಬೇಕು. ಯಾವುದ್ರ ಬಗ್ಗೆನೂ ನಾವು ಯಾರಿಗೂ ಏನೂ ಹೇಳೋಕ್ಕಾಗೋದಿಲ್ಲ. ನಮ್ಮ ಲೈಫ್ನಲ್ಲಿ ಎಲ್ಲರಿಗೂ ಅವ್ರವ್ರದ್ದೇ ಬುದ್ಧಿವಾದನ ಯಾರಿಗೂ ಹೇಳೋಕ್ಕೆ ಹೋಗಬಾರ್ದು. ಎಲ್ಲ ಅವ್ರ ಬುದ್ಧಿಗಳು ಕೆಟ್ಟು ನಿಂತು ಅವರೆಲ್ಲ ಬುದ್ಧಿ ಕಲಿತಾರಲ್ಲ ಆವಾಗ ಅವ್ರು ಕಲ್ತ್ಕೊತಾರೆ. ನಾವು ಒಳ್ಳೆಯದೇ ಹೇಳೋಕ್ಕೆ ಹೋದ್ರು ಅಲ್ಲಿ ಕೆಟ್ಟದಾಗಿ ಕಾಣುತ್ತೆ ಅನ್ನೋ ಜಾಗದಲ್ಲಿ ಮಾತಾಡೋಕ್ಕೆ ಹೋಗಬಾರ್ದು. ಪೆದ್ದರಾಗಿ ಇದ್ಬಿಡಬೇಕು, ಸೈಲೆಂಟಾಗಿ ಅನ್ನೋದನ್ನು ಕಲಿತೆ. ಮತ್ತು ತುಂಬ ಓದಬೇಕು. ನಾವು ತುಂಬ ಜನದ ಹತ್ರ ಓದಬೇಕು. ಇವ್ರು ಯಾವ ರೀತಿ ಇದ್ದಾರೆ, ಅವ್ರು ಯಾವ ರೀತಿ ಇದ್ದಾರೆ, ಇವ್ರು ಯಾವ ರೀತಿ ನಡ್ಕೊತಿದ್ದಾರೆ, ಇವರು ನಮ್ಮ ಹತ್ರ ಹೇಗಿದ್ದಾರೆ ಅಂದ್ರ ಬಗ್ಗೆ ಎಲ್ಲ ಸ್ವಲ್ಪನೇ ತಿಳ್ಕೊಂಡೆ ನಾನು. ಫಸ್ಟಿಗೆ ನಾನು ಏನು ತಿಳ್ಕೊಂಡಿರಲಿಲ್ಲ, ತುಂಬಾ ದುಡುಕ್ತೆ ಅಂತ ಅನ್ಕೋಬೋದು. ಎಲ್ಲರ ಹತ್ರನೂ ಎಲ್ಲನೂ ಶೇರ್ ಮಾಡ್ಕೊತಿದ್ದೆ. ಬಟ್ ಆದರೆ ಇವಾಗ ಪ್ರತಿಯೊಂದು ವ್ಯಕ್ತಿಗಳು ಯಾವ ರೀತಿ ಇದ್ದಾರೆ, ಇವ್ರು ಯಾವ ರೀತಿ ಇದ್ದಾರೆ, ಇವ್ರ ಹತ್ರ ಹೇಗೆ ನಡ್ಕೋಬೇಕು ಅನ್ನೋದನ್ನೆಲ್ಲ ಇವಾಗ ಕಲ್ತ್ಕೊಂಡು ಹೋಗ್ತಾ ಇದ್ದೀನಿ. ಜಾಸ್ತಿ ಎಲ್ಲರ ಬಗ್ಗೆನೂ ಯೋಚನೆ ಮಾಡಿಕೊಂಡು ಮಾತಾಡ್ತಾ ಇದ್ದೀನಿ ಪ್ರತಿಯೊಂದು ವ್ಯಕ್ತಿ ಹತ್ರನೂ ಅಂತಲೇ ಹೇಳ್ಬೋದು. ಮುಂಚೆ ಎಲ್ಲ ನಾನು ಈ ರೀತಿ ಎಲ್ಲ ತುಂಬ ಒಂಥರ ಸಿಲ್ಲಿಯಾಗಿ ತುಂಬ ಖುಷಿಯಾಗಿ ಎಲ್ಲರ ಹತ್ರನೂ ಪ್ರತಿಯೊಂದನ್ನು ಶೇರ್ ಮಾಡ್ಕೊಂಡ್ಬಿಡ್ತಿದ್ದೆ. ಪ್ರತಿಯೊಂದೂ ಕೂಡ ಒಂಥರ ತಿಳುವಳಿಕೆನೇ ಇಲ್ಲದೇ ಇರೋ ರೀತಿ ನಾನು ಎಲ್ಲನೂ ಶೇರ್ ಮಾಡ್ಕೊತಿದ್ದೆ ಅಂತಲೇ ಹೇಳ್ಬೋದು. ಡಿಪ್ರೆಷನಿಂದ ಹೊರಗೆ ಬಂದಿದ್ದೆ ಹೇಗೆ ಅಂದರೆ
ಸಿಕ್ಕಾಪಟ್ಟೆ ನಾನು ಬಾಣಂತನದಲ್ಲಿ ಚಿಂತೆ ಮಾಡಿಕೊಂಡು ನಿದ್ದೆ ಮಾಡಿದೆ. ಇವರು ನನ್ನನ್ನು ಪ್ರೀತಿಸ್ತಾ ಇಲ್ಲ, ಅವರು ನನ್ನ ಇಷ್ಟಪಡ್ತಾ ಇಲ್ಲ, ಇವ್ರು ನನ್ನ ಇಷ್ಟಪಡ್ತಾ ಇಲ್ಲ, ಯಾಕೆ ನಾನು ಸಿಂಗಲಾಗಿ ಯಾಕೆ ನನ್ನ ನೋಡ್ತಾ ಇದ್ದಾರೆ, ಯಾಕೆ ಇವರಿಂದ ನಾನು ಒಬ್ಬಳೇ ಇದ್ದೀನಲ್ಲ ಅನ್ನೋ ಥರ ಫೀಲ್ ಆಗಿಬಿಟ್ಟಿತ್ತು ನನಗೆ. ಲಿತಿಮನ ಕರ್ಕೊಬರೋಣ ಅಂತೇಳಿ ಹೋಗ್ತಾ ಇದ್ದೀನಿ. ದೇವ್ರ ಮನೆಯೆಲ್ಲ ಕ್ಲೀನ್ ಕೂಡ ಮಾಡ್ಕೊಂಡಿದ್ದೀನಿ. ಈಗ ಲಿತಿಮಕ್ಕೆ ಟೈಮ್ ಆಯ್ತಲ್ಲ, ಹಾಗಾಗಿ ಸ್ಕೂಲ್ ಹತ್ರ ಹೋಗಿ ಕರ್ಕೊಂಬರ್ತಾಯಿದ್ದೀನಿ. ನಾನು ಅದೇ ರೀತಿ ನನ್ನನ್ನು ಯಾರೂ ಪ್ರೀತಿಸ್ತಾಯಿಲ್ಲ, ಒಂಟಿ ಮಾಡ್ತಾಯಿದ್ದಾರೆ ಅಂತೇಳಿ ಸಿಕ್ಕಾಪಟ್ಟೆ ಬೇಜಾರಾಗೋಗಿ ನಾನು ಲೋನ್ಲಿನೆಸ್ ಆಗಿ ಒಂಟಿಯಾಗಿ ಫೀಲ್ ಮಾಡ್ತಿದ್ದೆ. ನಾನು ಯಾವಾಗ ಧೈರ್ಯ ತೊಗೊಂಡೆ ಅಂದರೆ, ನಾನು ಒಂಟಿಯಾಗಿ ಜಯಿಸೋಣ, ನಾನು ಒಂಟಿಯಾಗಿ ಇದ್ದು ಹೋಗೋಣ, ಯಾರ ಅವಶ್ಯಕತೆಯೂ ಇಲ್ಲ, ನಾನು ಒಬ್ಬಳೇ ಜೀವನ ನಡೆಸ್ಬೋದು, ನನ್ನನ್ನು ನಾನು ನಂಬಬೇಕು, ನನ್ನನ್ನು ನಾನು ಪ್ರೀತಿಸಬೇಕು, ನನಗಾಗಿ ನಾನು ಬದುಕಬೇಕು ಅಂತ ಹೇಳಿ ಯಾವಾಗ ಸ್ಟಿಕ್ ಆನ್ ಆದೆ ನೋಡಿ, ಆಗಿಂದ ಡಿಪ್ರೆಷನಿಂದ ನನ್ನ ಟೈಮ್ನ ನಾನು ಒಂಥರ ಪಾಸಿಟಿವ್ ಆಗಿ ಇಟ್ಕೊಂಡು ನನಗೋಸ್ಕರ ನಾನು ಜೀವನ ಮಾಡಬೇಕು, ಇಲ್ಲಿ ಯಾರಿಗೋಸ್ಕರನೂ ಜೀವನ ಮಾಡಬಾರ್ದು ಅಂತೇಳಿ ಧೈರ್ಯ ತೊಗೊಂಡಿದ್ದಕ್ಕೆ ನಾನು ಡಿಪ್ರೆಷನಿಂದ ಹೊರಗಡೆ ಬಂದಿದ್ದಂತಲೂ ಹೇಳ್ಬೋದು. 2 ವರ್ಷ ನಾನು ಮಾತ್ರೆ ನುಂಗ್ತಿದ್ದೆ, ನಿಜ ಯಾರೂ ನಂಬಲ್ಲ. 2 ವರ್ಷ ಮಾತ್ರೆ ನುಂಗ್ತಾ ಇದ್ದು ನಾನು ಆ ಮಾತ್ರೆಗಳನ್ನ ಸ್ಟಾಪ್ ಮಾಡಿ ಡಾಕ್ಟರ್ ಹೇಳೋ ಹಾಗೇ ಎಲ್ಲನೂ ಧೈರ್ಯವಾಗಿ ನಿಭಾಯಿಸಿದ್ದೀನಿ ಅಂತಲೇ ಹೇಳ್ಬೋದು. ಲಿತಿಮ ಬಂದಳು, ಇಲ್ಲಿಂದ ಕರ್ಕೊಂಡು ಹೋಗ್ತಾಯಿದ್ದೀವಿ ಲಿತಿಮನ ಮನೆಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ಇಲ್ಲಿ ನಮ್ಮ ಮನೆಯವ್ರು ಬಂದಿದ್ದರು, ಫೋನ್ ಮಾಡ್ತಾಯಿದ್ರು ಎಲ್ಲಿದ್ದೀರಾ ಅಂತ. ನಾವು ಅಷ್ಟರಲ್ಲಿ ಬಂದಿದ್ರಲ್ವ, ಹಾಗಾಗಿ ಕಾರಲ್ಲೇ ಕೂತ್ಕೊಂಡು ಮನೆಗೆ ಹೋಗ್ತಾಯಿದ್ದೀವಿ. ತುಂಬ ಜನ ಕೇಳ್ತಾಯಿದ್ರು, ನಿಮ್ಮದು ಲವ್ ಮ್ಯಾರೇಜಾ ಸಿಸ್ಟರ್ ಅಂತ ಕೇಳ್ತಿದ್ರು. ನಿಮ್ಮ ಮನೆಯವ್ರು ಏನು ಕೆಲಸ ಅಂತ. ನಮ್ಮ ಮನೆಯವ್ರು ಸಾಧಾರಣವಾದ ಡ್ರೈವರು, ಇದು ನಮ್ಮದೇ ಓನ್ ಕಾರು. ಇದು ಲಿತಿಮನ ಕರ್ಕೊಂಡು ಹೋಗ್ತಾಯಿದ್ದೀನಿ. ನಮ್ಮದು ಲವ್ ಮ್ಯಾರೇಜ್ ಅಂತಲೂ ಕೇಳ್ತಾಯಿದ್ರು, ಬಟ್ ಲವ್ ಮ್ಯಾರೇಜ್ ಅಲ್ಲ, ಅರೇಂಜ್ ಮ್ಯಾರೇಜು. ನಮ್ಮಪ್ಪ ತೋರಿಸಿರುವಂಥ ಸಂಬಂಧನೇ, ನಾನು ಯಾವುದೇ ರೀತಿಯಾದ ಲವ್ ಮ್ಯಾರೇಜ್ ಮಾಡ್ಕೊಂಡಿಲ್ಲ. ತುಂಬ ಚಿಕ್ಕ ಫ್ಯಾಮಿಲಿ, ಚೊಕ್ಕ ಫ್ಯಾಮಿಲಿ, 2 ಮಕ್ಕಳು, ನಾನು, ನಮ್ಮ ಲೈಫು ಇದೇ ನಮ್ಮ ಪುಟ್ಟ ಸಂಸಾರ ಅಂತಲೇ ಹೇಳ್ಬೋದು. ಹೇಗೋ ನಡೀತಾ ಇದೆ ಜೀವನ, ನಾವು ತಳ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ನೆಕ್ಸ್ಟ್ ಏನಾಯ್ತಂದರೆ, ಮನೆಗೆ ಬಂದೆ. ನಾನು ಧೈರ್ಯ ತೊಗೊಂಡಿದ್ದಕ್ಕೆ ನಾನು ಬದುಕಿದ್ದೀನಿ ಅಂತ ಹೇಳ್ಬೋದು. ನಿಜವಾಗ್ಲೂ ಅನಾರೋಗ್ಯವಾಗಿದ್ದರೆ ಯಾರೂ ಕೂಡ ಎಬ್ಬರಿಸಲ್ಲ, ನೀವು ಎದ್ದೇಳಿ, ನೀವು ಪುಷ್ ಆಗಿ ಅಂತ ಹೇಳಲ್ಲ, ಆಡ್ಕೊಂಡು ನಗ್ತಾರೆ ಹೊರತು ನಿಮ್ಮ ಕಷ್ಟ ಸುಖನ ಯಾರೂ ಕೇಳಲ್ಲ. ನಾವು ನುಗ್ಗಬೇಕು, ನಾವೇ ಸಾಧಿಸ್ಬೇಕು, ನಾವೇ ಜಯಿಸಬೇಕು, ನಾವು ಎಂಥ ಅನಾರೋಗ್ಯನೂ ಕೂಡ ಗೆಲ್ತೀವಿ ಅನ್ನೋದು ನಮಗೆ ಕಾನ್ಫಿಡೆನ್ಸ್ ಇರಬೇಕು. ಈಗ ಕಾಯಿಲೆ ಬಿದ್ದವರು ಭಯ ಪಟ್ಕೊಂಡ್ಬಿಡ್ತಾರೆ, ಆಗೋಯ್ತು ನಮ್ಮ ಲೈಫ್ ಮುಗ್ದೋಯ್ತು ಅಂತ. ನಿಜವಾಗ್ಲೂ ನಾನು ಕೂಡ ಅದೇ ತಪ್ಪನ್ನ ಮಾಡಿದ್ದು. ಯಾವಾಗ ನಾನು ಧೈರ್ಯವಾಗಿ ನಿಂತ್ಕೊಂಡೆ, ಪ್ರತಿಯೊಂದನ್ನು ಎದುರಿಸಬಲ್ಲೆ ಅಂತ ಯಾವಾಗ ನಿಂತ್ಕೊಂಡೆ, ಆಗಿಂದ ನನ್ನ ಲೈಫ್ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. 3 ವರ್ಷದಿಂದ ನಾನು ನನ್ನ ಜೀವನನ ಕಟ್ಕೊಳ್ತಾ ಬಂದಿದ್ದೀನಿ, ಸ್ವಲ್ಪನೇ ನಿಧಾನಕ್ಕೆ ಕಟ್ತಾ ಇದ್ದೀನಿ ಅಂತಲೇ ಹೇಳ್ಬೋದು. ತುಂಬಾ ಕಷ್ಟಗಳನ್ನ ಎದುರಿಸಿದ್ದೀನಿ. ಎಲ್ಲ ಹೆಣ್ಮಕ್ಳಿಗೆ ಮದುವೆ ಆದಮೇಲೆ ಜೀವನ ಅನ್ನೋದು ಏನು ಅನ್ನೋದು ಗೊತ್ತಾಗೋದು, ಮದುವೆಗೂ ಮುಂಚೆ ಏನೂ ಗೊತ್ತಾಗಲ್ಲ. ತಂದೆ ತಾಯಿ ನಿಭಾಯಿಸ್ತಾ ಇರ್ತಾರೆ, ಮದುವೆ ಆದಮೇಲೆ ಗೊತ್ತಾಗೋದು ಎಲ್ಲ ಕಷ್ಟ ಏನಿದೆ, ಜೀವನ ಅಂದರೆ ಏನು ಅನ್ನೋದನ್ನು ಆಮೇಲೆ ಕಲ್ತಿರೋಂಥ ಪಾಠಗಳೇ ಜಾಸ್ತಿ. ಎಲ್ಲ ಹೆಣ್ಮಕ್ಳಿಗೆ ಲೈಫ್ ಟರ್ನ್ ಆಗೋದೇ ಅಲ್ಲಿಂದನೇ ಜಾಸ್ತಿ ಧೈರ್ಯವಾಗಿ ಒಂದೊಂದು ಹೆಜ್ಜೆನೂ ನಿಧಾನಕ್ಕೆ ಇಟ್ಕೊಂಡು ಸಾಗಿಸ್ಬೇಕು. ನೋಡಿ, ನಮಗೆ ಆಡ್ದವರು, ಬೈದವರು ನಾವು ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ಬಿಟ್ರೆ, ಸ್ಟಿಕ್ ಆನ್ ಆಗಿಬಿಟ್ರೆ ಅವ್ರು ಚೆನ್ನಾಗಿರ್ತಾರೆ. ಅವರು ನಿಜ ಒಂದೊಂದು ಸ್ಟೆಪ್ಪು ಮುಂದೆ ಹೋಗ್ತಾ ಇರ್ತಾರೆ ಹೊರತು ಬೈದಿರೋರೆಲ್ಲ ಬದಲಾಗೋದಕ್ಕೆ ಆಗೋದಿಲ್ಲ. ನಾವೇ ಬದಲಾಗಬೇಕು. ಅವ್ರನ್ನ ಅಲ್ಲೇ ಬಿಟ್ಬಿಡಿ, ಅವ್ರಿಗೇನು ಕೂಡ ಇದು ಮಾಡೋಕ್ಕೆ ಹೋಗಬೇಡಿ. ಅವರು ತುಂಬಾ ಚೆನ್ನಾಗಿರ್ತಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಅವರು ಮರ್ತೋಗಿರ್ತಾರೆ. ನಾವೇನು ಮಾಡಬೇಕು, ಅವರು ಆಡಿರೋದು ಮಾತನ್ನೆಲ್ಲ ನಾವು ನೆನಪಿಟ್ಕೊಂಡಿರಬೇಕು. ಅವ್ರಿಗೇನು ಕೆಟ್ಟದ್ದು ಮಾಡಬಾರ್ದು, ಬಟ್ ಅವರಿಂದ ನೋವಾಗಿರೋದನ್ನ ಯಾವತ್ತೂ ಮರಿಬಾರ್ದು. ಅದರಿಂದ ನಾವು ಒಂದು ಸ್ವಲ್ಪ ಧೈರ್ಯನ ತೊಗೊಬೇಕು. ತುಂಬಾ ಸ್ಟ್ರಾಂಗಾಗಿ, ತುಂಬಾ ಧೈರ್ಯ ತೊಗೊಂಡು ಗೆಲ್ತೀವಿ. ನಾವು ನಮ್ಮನ್ನ ಹಾಡಿಕೊಂಡು ನಕ್ಕಿ ನಮ್ಮನ್ನ ಬೈದಿರೋರಿಗೆಲ್ಲ ಅವ್ರ ಮುಂದೆ ನಾವು ಚೆನ್ನಾಗಿರ್ತೀವಿ ಅಂತ ಸ್ವಲ್ಪ ಸ್ಟ್ರಾಂಗಾಗಿ ನಾವು ಬಿಲೀವ್ ಮಾಡಬೇಕು. ಚೆನ್ನಾಗಿ ಬಾಳಿ ಬದುಕಿ ತೋರಿಸ್ಬೇಕು. ತುಂಬಾ ಸ್ಟ್ರಾಂಗಾಗಿ ನಿಂತ್ಕೊಬೇಕು. ಯಾವುದೇ ಕ್ಷಣಕ್ಕೂ ನಾವು ಲೋನ್ಲಿಯಾಗಿ ನೋವನ್ನ ತಿಂದ್ಕೊಂಡು ಇದು ಮಾಡಬಾರ್ದು. ಇವಾಗ ಕ್ಷಮಿಸ್ಬಿಟ್ಟು ಅವ್ರನ್ನ ಬಿಟ್ಬಿಡಿ, ದೇವ್ರು ನೋಡ್ಕೊಳ್ಳಿ, ದೇವ್ರಿಗೆ ಹೇಳ್ಬಿಡಿ. ದೇವರು ಅನ್ನೋರು ಇದ್ದಾರೆ, ಅವ್ರವ್ರ ಕರ್ಮನ ಅವ್ರವ್ರು ಅನುಭವಿಸ್ತಾರೆ ಅಂತ ಹೇಳ್ತೀನಿ. ಅವ್ರಿಗೇನು ನೀವೇನು ಹೇಳೋಕ್ಕೆ ಹೋಗಬೇಡಿ. ಕೆಲವೊಬ್ಬರು ನಾನೇ ಸ್ಟ್ರೈಟು, ನಾವೇ ಗ್ರೇಟು, ನನ್ನಿಂದನೇ ಎಲ್ಲ ಅನ್ನೋದು ತುಂಬ ಇರ್ತಾರೆ ಕೆಲವೊಬ್ಬರು. ಅಂಥವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ.
ನೀವಾಯಿತು ನಿಮ್ಮ ಲೈಫ್ ಅಂತೆ ಆಯಿತು ಅಂತ ನೀವೇನು ಮಾಡಬೇಕು, ನಿಮ್ಮ ಲೈಫಲ್ಲಿ ಏನೇನಿದೆ ಪ್ರಾಬ್ಲಮ್ಸ್ ಅದನ್ನೆಲ್ಲ ಸಾಲ್ವ್ ಮಾಡಿಕೊಂಡು ಆ ಪ್ರಾಬ್ಲಮ್ ಬಗ್ಗೆ ಯೋಚನೆ ಮಾಡಿ. ಸುಮ್ಮನೆ ವೇಸ್ಟ್ ಕೆಲ್ಸಕ್ಕೆ ಬಾರದೇ ಇರೋ ವಿಚಾರದ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಡು ಬಿಟ್ಟು ಹೇಗಿದ್ದರೂ ಮಾತಾಡ್ತಾರೆ ಈ ಜನ ಅನ್ನೋದನ್ನು ನೀವು ಒಂದನ್ನು ಅರ್ಥ ಮಾಡ್ಕೊಳ್ಳಿ. ಹೇಗಿದ್ದರೂ ಒಂದೇ ಅಂತಾರೆ. ಅದನ್ನೆಲ್ಲ ಬಿಟ್ಟು ನೀವು ಪಾಸಿಟಿವ್ ಆಗಿದ್ದು ನಿಮ್ಮ ಲೈಫ್ನ ನೀವು ಏನೇನು ಪ್ರಾಬ್ಲಮ್ಸ್ ಇದೆ ಅದನ್ನು ಸಾಲ್ವ್ ಮಾಡಿಕೊಂಡು ನಿಮಗೆ ಏನು ಬೇಕು ಅದನ್ನು ನೀವು ದುಡ್ಕೊಂಡು ನೀವು ಖುಷಿಯಾಗಿ ಸಾಗಿಸ್ಕೊಂಡು ಹೋಗ್ತಾ ಇರಬೇಕು ನಮ್ಮ ಜೀವನನ ಅಂತ ಹೇಳ್ತೀನಿ. ನಾನು ಕಲ್ತಂಥ ಪಾಠ ನಿಜವಾಗ್ಲೂ ನನ್ನ ಸಂಬಂಧಿಕರೆಲ್ಲ ನಾನು ಸತ್ತೇ ಹೋಗ್ತೀನೇನೋ ಅಂತ ಅಂದ್ಕೊಂಡಿದ್ರು. ದೇವ್ರ ದಯ ಇರೋದ್ರಿಂದನೇ ನಾನು ಇವಾಗ ಇಷ್ಟು ಚೆನ್ನಾಗಿ ಆರೋಗ್ಯವಾಗಿ ಒಂದು ಫ್ಯಾಮಿಲಿನ ರನ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ನಾನು ನನ್ನ ಮಕ್ಕಳನ್ನ ನೋಡ್ಕೊಂಡು ಹೋಗ್ತಾಯಿದ್ದೀನಿ. ನಿಜವಾಗ್ಲೂ ಆ ಥರ ಹೆಲ್ತ್ ಇಶ್ಯೂ ಆಗೋಗಿತ್ತು ನನಗೆ. ದೇವರಿರೋದಕ್ಕೆ ತಾನೇ ನಾನು ಇವಾಗ ಬದುಕಿದ್ದೀನಿ ಅಂತಲೇ ಹೇಳ್ಬೋದು. ನಾನೊಂದು ಧೈರ್ಯನ ದೇವರು ನನಗೆ ತುಂಬಿರೋದಕ್ಕೆ ನಾನು ಇಷ್ಟು ಸ್ಟಿಕ್ ಆಗಿ ನಾನು ಸ್ಟ್ರಾಂಗಾಗಿ ಜೀವನ ನಡೆಸ್ತಾ ಇದ್ದೆ. ಇಲ್ಲಾಂದರೆ 2 ವರ್ಷ ಆಗೋಗಿರೋದು. ನಾನು ಇಷ್ಟೊತ್ತಿಗೆ ಹೋಗ್ಬಿಡ್ತಿದ್ದೆ, ಭೂಮಿನೇ ಬಿಟ್ಟು ಹೋಗ್ಬಿಡ್ತಾಯಿದ್ದೆ ನಾನು. ಹಾಗಾಗಿ ಜಾಸ್ತಿ ಚಿಂತೆ ಮಾಡಬೇಡಿ, ಯಾರ ಬಗ್ಗೆನೂ ಜಾಸ್ತಿ ಯೋಚನೆ ಮಾಡಬೇಡಿ. ಯಾರಾದರೂ ಬೈದಿದ್ರೆ ಅವ್ರನ್ನ ಕ್ಷಮಿಸ್ಬಿಟ್ಟು ಅಲ್ಲೇ ಬಿಟ್ಬಿಡಿ. ತುಂಬ ನೋವಾಗ್ತಾಯಿದೆಯಾ, ಅವರಿಂದನೇ ದೂರ ಆಗಿಬಿಡಿ. ತುಂಬ ನಿಮಗೆ ಸಹಿಸೋಕ್ಕೆ ಆಗದೇ ಇರೋಷ್ಟು ಮೆಂಟಲಿ ಟಾರ್ಚರು, ನಿಮಗೆ ಏನೇ ಮಾಡಿದ್ರು ಅಲ್ಲಿ ಬದಲಾಗ್ತಿಲ್ಲ ಅಂದಾಗ ನೀವೇ ಅವರಿಂದ ದೂರ ಇದ್ಬಿಡಿ. ಅದು ಯಾವುದೇ ರಿಲೇಷನ್ಶಿಪ್ ಆಗಲಿ ಅವರಿಂದ ದೂರ ಇದ್ಬಿಟ್ಟು ಜೀವನನ ತುಂಬ ಚೆನ್ನಾಗಿ ಸಾಗಿಸ್ಬೋದು ಅಂತ ಹೇಳ್ತೀನಿ. ಪೂಜೆ ಮಾಡ್ಕೊಂಡಿದ್ದೀನಿ. ಇವಾಗ 5:30 ಮಾರ್ನಿಂಗ್ ನನ್ನ ಪೂಜೆ ಆಗೋದು. ಈ ಸರಿನೇ ಲೇಟ್ ಆಗಿರೋದು, ಯಾಕಂದರೆ ಮನೀಶ್ ಇದ್ದಾರೆ. ಸ್ವಲ್ಪ ಲೇಟ್ ಆಯಿತು ಬೆಳಿಗ್ಗೆ. ಅವ್ನು ಇದ್ದ ಟೈಮಿಂಗ್ಸ್ ಎಲ್ಲ ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದ. ಹಾಗಾಗಿ ನನಗೂ ಸ್ವಲ್ಪ ಹೆಡ್ಡೇಕ್ ಪೇಯ್ನ್ ಇದ್ದಿದ್ದರಿಂದ ಈವ್ನಿಂಗ್ ದೀಪನ ಹಚ್ಕೊಂಡಿದ್ದೀನಿ. ಈಗ 5:30 ಮನೇಲೆಲ್ಲ ದೀಪ ಎಲ್ಲ ಹಚ್ಚಿದ್ದೀನಿ. ಇವಾಗ ಸೋಫಾನ ತೊಗೊಂಬರೋಣ. ಮನೆಗೆ ಸೋಫಾ ಬೇಕು ಅಂತ ಹೋಗ್ತಾ ಇದ್ದೀನಿ ಸೋಫಾ ತರೋಕ್ಕೆ. ಬನ್ನಿ ಇವಾಗ ಸೋಫಾ ತೊಗೊಬರೋಣ. ಶಾವಿಗೆ ಪಾಯಸನೂ ಕೂಡ ಮಾಡ್ಕೊಂಡಿದ್ದೆ. ಪೂಜೆ ಎಲ್ಲ ಆದಮೇಲೆ ಸಂಜೆಗೆ ಬಂದು ನೈಟೇ ಸಬ್ಬಾಕಿನ ನೆಲೆಸಿದೆ. ಸ್ವಲ್ಪ ಈಟಾದಾಗ ಈ ರೀತಿ ಶಾವಿಗೆ ಪಾಯಸನ ಕುಡಿತಾ ಇರಬೇಕು. ಸೂಪರಾಗಿದೆಯಾ ಜಾಲಿ ನೀನು? ಸೂಪರಾ ನೋಡಿ. ಇವಾಗ ನಾನು ಸೋಫಾನ ತರಕ್ಕೆ ಹೋಗ್ತಾಯಿದ್ದೀವಿ. ಜಸ್ಟ್ 2 ವೀಲರಲ್ಲೇ ಹೋಗ್ತಾಯಿದ್ದೀವಿ. ಇಲ್ಲೇ ನಿಯರ್ ಬೈ ಇರೋದ್ರಿಂದ ನಾವು 4 ಮೆಂಬರ್ಸು 2 ವೀಲರಲ್ಲಿ ಹೋಗ್ತಾ ಇದ್ದೀವಿ. ನಾನು, ಲಿತಿಮಾ, ಮನೀಶು ಎಲ್ಲರೂ. ಸ್ವಲ್ಪನೇ ಹಣ ಕೂಡಿಟ್ಟು 3 ವರ್ಷ ಬೇಕಾಗಿತ್ತು ನೋಡಿ ನಮಗೆ ಸೋಫಾ ತೊಗೊಳ್ಳೋದಕ್ಕೆ. ಒಂದು ಚೇರ್ ಕೂಡ ಇರಲಿಲ್ಲ ಮನೇಲಿ. ಒಂಥರ ನೋನ್ಲಿ ಫೀಲ್ ಆಗ್ತಿತ್ತು. ಇದೇ ಸೋಫಾನ ನಾವು ಆರ್ಡ್ರ್ ಕೊಟ್ಟು ಮುಂಚೆ ಒಂದು ದಿವಸ 2 ಡೇಸ್ ಮುಂಚೆನೇ ಹೇಳಿ ಹೋಗಿದ್ವಿ. ನಮಗೆ ಇದೇ ಡಿಸೈನಲ್ಲಿ ಬೇಕು, ಮಾಡಿಸಿ ಕೊಡಿ ಅಂತ ಹೇಳಿದ್ವಿ. ತುಂಬಾ ಸೋಫಾಗಳನ್ನ ತೋರಿಸಿದ್ರು ಇವರು. ಬಟ್ ಆದರೆ ನಮಗೆಲ್ಲ ಇದರಲ್ಲೂ ಈ ಸೋಫಾನ ಇಷ್ಟ ಆಯಿತು. ನೋಡಿ ಈ ರೀತಿ ಸೋಫಾಗಳೆಲ್ಲ ಇದೆ, ತುಂಬಾ ಇದೆ ಇವ್ರ ಹತ್ರ. ಬಟ್ ಆದರೆ ನಮ್ಗೆ ಆ ಡಿಸೈನ್ ಇಷ್ಟ ಆಯಿತು. ಸಾಕು, ಸಿಂಪಲಾಗಿ ತುಂಬ ಚೆನ್ನಾಗಿದೆ ಅಂಥೇಳಿ ನಾವು ಆ ಸೋಫಾನೇ ಹೇಳಿ ಹೋಗಿದ್ವಿ. ಅವರು ಮಾಡಿ ತೊಗೊಬಂದು ಒಂದು 4-5 ಈ ರೀತಿ ಸೋಫಾಗಳನ್ನ ಇಟ್ಟಿದ್ರು. ಸರಿ, ಆ ಸೋಫಾನ ಎಲ್ಲ ಮಾತಾಡಿ ಬಂದ್ವಿ. ಮನೆ ಹತ್ರ ಕೂಡ ಸೋಫಾ ಬಂದುಬಿಡ್ತು. 5 o'clock ಎಲ್ಲ ಪೂಜೆ ಕಂಪ್ಲೀಟ್ ಆಯ್ತಲ್ಲ, ಆವಾಗಲೇ ಹೋಗಿದ್ದು ನಾವು. ಇವಾಗ 7 o'clock ಆಗಿಬಿಟ್ಟಿದೆ. ನಾವು ಹೋಗಿ ಮಾತಾಡಿ ಎಲ್ಲ ಬರೋಷ್ಟರಲ್ಲಿ ಅವರು ಮನೆಗೆ ಕಳಿಸ್ಕೊಟ್ಟಿದ್ರು. ಪುಷ್ ಎಲ್ಲ ಹಾಕಬೇಕಲ್ಲ ಸೋಫಾಗೆ, ಹಾಗಾಗಿ ಸ್ವಲ್ಪ ಲೇಟ್ ಆಗಿದೆ. ಲೇಟ್ ಆದಮೇಲೆ ಈ ಮನೆಗೆ ತಂದು ಕೊಡ್ತಾಯಿದ್ದಾರೆ. ಸೋಫಾನ ಡೆಲಿವರಿ ಮಾಡಿದ್ರು. ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಒಂದೊಂದು ವಸ್ತುನ ಮನೆಗೆ ತರ್ತೀವಲ್ಲ ತುಂಬ ಕಷ್ಟಪಟ್ಟು, ಅದಕ್ಕೆ ತುಂಬಾ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ಕೂಡಿಟ್ಟು ಹಣನ ತರ್ತೀವಲ್ಲ, ಅದು ಒಂಥರ ಖುಷಿ ಕೊಡುತ್ತೆ ಅಂತಲೇ ಹೇಳ್ಬೋದು. ತುಂಬ ದಿವಸ ಆದಮೇಲೆ 3 ವರ್ಷ ಬೇಕಾಯಿತು ನಮಗೆ ಸೋಫಾ. ಎಷ್ಟು ಪ್ರೈಸ್ ಅಂದರೆ 25 ಆಯಿತು ಎಲ್ಲ ಮನೆಗೆ ಬಂದು ತಲುಪೋಷ್ಟರಲ್ಲಿ ಸೋಫಾ. ನಾವು ತುಂಬ ಕಡೆ ವಿಚಾರಿಸಿದ್ವಿ. ತುಂಬ 4-5 ಅಂಗಡಿ ಇಳಿದ ಮೇಲೆ ನಮಗೆ ಸ್ವಲ್ಪ ಥಿಕ್ನೆಸ್ಸು ಈ ರೀತಿ ಎಲ್ಲ ಚೆನ್ನಾಗಿ ಎಲ್ಲ ಇಷ್ಟ ಆದಮೇಲೆ ಡಿಸೈನ್ಸ್ ಎಲ್ಲ ನೋಡಿ ಇಷ್ಟಪಟ್ಟು ತೊಗೊಬಂದಿರೋದು. ನಾವು ಕೂಡ ಎಲ್ಲ ಕಡೆ ವಿಚಾರಿಸಿ ಪ್ರೈಸ್ನೆಲ್ಲ ಇದು ಮಾಡಿದ್ಮೇಲೆ 25,000 ಒಳಗಡೆ ಮನೆಗೆ ಬಂದಿದೆ ಸೋಫಾ. ಸಾಕು, ನನ್ನ ಬಡ್ಜೆಟ್ ಇದ್ದಿದ್ದೆ ಅಷ್ಟು ಸಾಕು. ಇಷ್ಟರಲ್ಲಿ ಬಂದು ನಾವು ಮನೆಗಳನ್ನ ಶಿಫ್ಟ್ ಮಾಡ್ತಾ ಇರಬೇಕು. ಇದೇನು ಸ್ವಂತ ಮನೆ ಅಲ್ಲ ನಮ್ಮದು, ಲೀಸ್ಗೆ ಹಾಕ್ಕೊಂಡಿರೋದು. ನಾವು ಯಾವಾಗ ಖಾಲಿ ಮಾಡ್ತೀವಿ ಅನ್ನೋದು ನಮಗೆ ಗೊತ್ತಿರೋದಿಲ್ಲ ಅಲ್ವಾ. ಹಾಗಾಗಿ ಈ ರೀತಿ ಮರದಲ್ಲಿ ಸೋಫಾ ತೊಗೊಬಿಟ್ರೆ ನಮಗೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ಸ್ ಆಗೋಲ್ಲ. ಮತ್ತು ಮನೆ ಶಿಫ್ಟ್ ಮಾಡುವಾಗ ಕೂಡ ಆರಾಮ್ಸೆ ಈಸಿಯಾಗಿ ಶಿಫ್ಟ್ ಮಾಡ್ಕೊಂಡು ಹೋಗ್ಬೋದು. ಯಾವುದೇ ರೀತಿಯ ಇವಾಗ ಬಟ್ಟೆ ಸೋಫಾನ ಕೇಳಿದ್ವಿ 45,000 to 50,000ವರೆಗೂ ಹೇಳಿದ್ರು. ಬಟ್ ಆದರೆ ಮನೆ ಶಿಫ್ಟ್ ಮಾಡ್ತಾ ಇರುವಾಗ ಬೇಗನೆ ಹಾಳಾಗುತ್ತೆ. ಯಾಕಂದರೆ ನಾನು ನೋಡಿದ್ದೀನಿ, ನಮ್ಮ ಫ್ರೆಂಡ್ಸ್ ಸರ್ಕಲೆಲ್ಲ ತೊಗೊಂಡಿದ್ದಾರೆ. ಬೇಗನೆ ಹಾಳಾಗುತ್ತೆ. ಮಕ್ಕಳಿರೋಂಥ ಮನೇಲಿ
ಸೋಫಾಗಳು ಬರೆಯೋದು ಅದನ್ನೆಲ್ಲ ಮಾಡ್ತಾರೆ. ಹಾಗಾಗಿ ಮನೆ ಶೂಟಿಂಗ್ಗೆ ಈ ಥರ ಮರದ ಸೋಫಾ ತೊಗೊಂಬಿಟ್ರೆ ತುಂಬ ಲಾಂಗ್ ಫ್ಯೂಚರ್ ಸಿಗುತ್ತೆ ಅಂತಲೇ ಅಂದ್ಕೊಂಡಿದ್ದೀನಿ. ಅಮ್ಮ ಮನೇಲಿ 15 ವರ್ಷ ಮೇಲೇ ಆಗಿದೆ, ಹಾಗಾಗಿ ತುಂಬ ಇನ್ನೂ ಚೆನ್ನಾಗಿದೆ. ಹಾಗಾಗಿ ನಾನು ಅದೇ ರೀತಿ ಅವ್ರ ಹತ್ರ ಇರೋ ಥರನೇ ಸೇಮ್ ತೊಗೊಳ್ಳೋಣ ಅಂತೇಳಿ ಈ ಸೋಫಾನ ತೊಗೊಂಡಿದ್ದೀನಿ. 25,000 ಆಗಿದೆ ಅಷ್ಟೇ. ನಾನು ಏನಿದೆಯೋ ಅದೇ ರೇಟ್ನ ಹೇಳಿದ್ದೀನಿ, ಯಾವುದೇ ರೀತಿ ಅಂತ ಬಾರ್ಗಿಂಗ್ ಏನು ನಿಮ್ಗೆ ಹೇಳ್ತಾ ಇಲ್ಲ. ನಮಗೆ ಗೊತ್ತಿರೋ ಅಂಗಡಿಲೇ ನಾವು ಇದು ಮಾಡಿಸಿರೋಂಥ ಸೋಫಾ ಇದು. ನಮಗೆ ಗೊತ್ತಿರೋಂಥ ಅಂಗಡಿಲೇ ಮಾಡಿಸಿರೋಂಥ ಸೋಫಾ ಇದು. ಬಟ್ಟೆ ಕವರು ಕೂಡ ಅವ್ರ ಹತ್ರನೇ ತೊಗೊಂಡು ಬಂದ್ವಿ. ಅದ್ರ ಮೇಲೆ ಹಾಕೋದು. ಇದಕ್ಕೊಂದು ಜಿಪ್ಪನ್ನ ಹಾಕಬೇಕು. ಸೋಫಾ ಬೆಡ್ ಇರ್ತಲ್ಲ, ಅದಕ್ಕೊಂದು ಜಿಪ್ಪನ್ನ ತರಬೇಕು. ನೆಕ್ಸ್ಟ್ ನೋಡಿ, ಒಂದು ಚೇರ್ ಇಲ್ಲ ಅಂತ ಕೂಡ ಭಾಳ ಬೇಜಾರಾಗ್ತಿತ್ತು. ಯಾರಾದರೂ ಬಂದರೆ ಒಂಥರ ಲೋನ್ಲಿ ಆಗ್ತಿತ್ತು. ಅಂತೂ ಮನೆಗೆ ಸೋಫಾ ಬಂತು. ಆಗೋ ಈಗ ಸ್ವಲ್ಪ ದುಡ್ಡನ್ನ ಅಡ್ಜಸ್ಟ್ ಮಾಡಿಕೊಂಡು ಸೋಫಾನ ತೊಗೊಬಂದು ಹಾಕಿದ್ದಾಯಿತು. ಕುತ್ಕೊಳ್ಳೋಕೆ 2 ಚೇರ್ ಕೂಡ ಇರಲಿಲ್ಲ. ಪ್ಲಾಸ್ಟಿಕ್ ಚೇರ್ ತೊಗೊಬಂದು ಹೊಡೆದಾಗ್ತಾಯಿತ್ತು. ಫೈನಲಿ ಸ್ವಲ್ಪ ದುಡ್ಡನ್ನ ಅಡ್ಜಸ್ಟ್ ಮಾಡಿಕೊಂಡು ಸೋಫಾನ ತೊಗೊಬಂದು ಹಾಕಿದ್ದಾಯಿತು. ಭಾಳನೇ ಖುಷಿಯಾಗಿದೆ ನನಗೆ. ಯಾವುದೋ ಒಂದು ನಮ್ಮ ಮನೆಗೆ ನಮ್ಮ ಕೈಲಾಗಿದ್ದಷ್ಟು ತೊಗೊಂಡ್ಕೊಂಡ್ರೆ ಏನಿದೆಯೋ ಅದ್ರಲ್ಲಿ ಖುಷಿ ಪಡೋದಕ್ಕೂ ನನಗೆ ಭಾಳ ಖುಷಿಯಾಗುತ್ತೆ. ಹಾಗಾಗಿ ಫುಲ್ ಖುಷಿಯಾಗಿದೆ ಇವತ್ತು. ಹೇಗಿದೆ ಅಂತೇಳಿ ಈ ಸೋಫಾ ಪ್ರೈಸ್ ಎಲ್ಲ ನಾನು ನೆಕ್ಸ್ಟು ಹೋಮ್ ಟೂರ್ ಮಾಡ್ತೀನಿ. ನನ್ನ ಮನೆಯೆಲ್ಲ ಸ್ವಲ್ಪ ಅರೇಂಜ್ ಮಾಡಬೇಕು. ಮನೆಯೆಲ್ಲ ಸ್ವಲ್ಪ ಆರ್ಗನೈಸ್ ಮಾಡಿ ನಾನು ನೆಕ್ಸ್ಟು ಹೋಮ್ ಟೂರ್ನ ಮಾಡಿ ಅಪ್ಲೋಡ್ ಮಾಡ್ತೀನಿ. ನನ್ನ ಚಾನಲ್ನ ದಯವಿಟ್ಟು ಏನಿದೆಯೋ ಅದ್ರಲ್ಲಿ ಖುಷಿ ಪಡಬೇಕಂತ ಹೇಳ್ತೀನಿ. ಅತಿ ಆಸೆ ಬೇಡ, ದೇವ್ರು ಏನು ಕೊಟ್ಟಿದ್ದಾರೆ ಅದ್ರಲ್ಲಿ ಖುಷಿ ಪಡೋಣ. 2 ಚೇರ್ ಕೂಡ ನನ್ನ ಅತ್ತೆ ಮನೆಯಿಂದ ಬರುವಾಗ 2 ಚೇರ್ ಕೂಡ ಇರಲಿಲ್ಲ ನನಗೆ ಗತಿ. ಯಾವುದೋ ಒಂದೊಂದು ಸ್ವಲ್ಪನೇ ಕೂಡಾಕೊಂಡು ಎಲ್ಲನ ಜೀವನ ಮಾಡ್ತಾಯಿದ್ದೀನಿ. ಖುಷಿಯಾಗಿದ್ದೀನಿ ಅಂತ ಹೇಳ್ಬೋದು. ನಿಜವಾಗ್ಲೂ ನನ್ನ ಚಾನಲ್ ನಿಮ್ಗೆ ಇಷ್ಟ ಆಗಿದೆ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ ಪ್ಲೀಸ್ ಅಂತ ಕೇಳ್ಕೊತೀನಿ. ನಿಮ್ಮಲ್ಲಿ ಯಾರ್ಯಾರು ಯೂಟ್ಯೂಬ್ ಚಾನಲ್ ಮಾಡ್ತಾಯಿದ್ರೆ ನಾನು ಕೂಡ ಸಬ್ಸ್ಕ್ರೈಬ್ ಮಾಡ್ತಾಯಿದ್ದೀನಿ. ನನ್ನ ಕಂಟೆಂಟು, ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ನೋಡ್ಬೋದು. ಯಾವುದೇ ರೀತಿಯಾದ ಪ್ರಾಬ್ಲಮ್ ಆಗೋಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಪ್ಪ ಅಂತ ಹೇಳ್ತೀನಿ. ನಾಳೆ ನಾನು ಮತ್ತೊಂದು ವೀಡಿಯೋದಲ್ಲಿ ನಿಮಗೆ ಭೇಟಿ ಆಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್. ಲಕ್ಷ್ಮೀನಿಯ ಚಾನಲ್ನ ಯಾರೂ ಮರಿಬೇಡಿ.